ಎಸ್ ವೀಕ್ಷಕರೇ, ಆದರೆ ಒಂದು ಗಮನದಲ್ಲಿರಲಿ, ಈಗ ಹಿಂಗಿದ್ದೊಂದು ಪ್ರಕರಣಗಳು ಅಥವಾ ಹಿಂಗಿದ್ದೊಂದು ಘಟನೆಗಳು ನಮ್ಮ ಸಮಾಜದಲ್ಲಿ ಘಟಿಸ್ತಾ ಇದೆ ಅಂದರೆ ಈ ಕಾಲೇಜ್ ಹೋಗೋ ಹುಡುಗಿರು ಅಥವಾ ಯಂಗ್ ಏಜಲ್ಲಿ ಹುಡುಗಿರು ಇಂಥದ್ದೆಲ್ಲ ಪ್ಲಾನ್ಸ್ ಮಾಡ್ಕೋಬೇಡಿ. ಅಲ್ಲ, ಮಾಡ್ಕೊಳ್ಳೋಕೆ ಅವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ. ಆಮೇಲೆ ಕಾನೂನಿನಲ್ಲೂ ಅವಕಾಶ ಇಲ್ಲ. ಕಾನೂನಿನಲ್ಲಿ ನಿಮಗೆ ಅವಕಾಶ ಇಲ್ಲ. ಅದಕ್ಕೆ ಒಂದು ವಯೋಮಿತಿ ಇದೆ. ಅದರ ಸನ್ನಿವೇಶಗಳನ್ನು ತಕ್ಕ ಹಾಗೆ ಕಾನೂನಿನ ಪಾಲನೆಯನ್ನು ಮಾಡಬೇಕಾಗತ್ತೆ. 40ರಿಂದ 50 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮಾತ್ರ ತೋರ್ಸಕ್ ಹೋದಾಗ ಅಡ್ವೈಸ್ ಮಾಡ್ತಾರೆ. ಅಂಡ್ ಕಾನೂನಿನಲ್ಲೂ ಅದರ ಅವಕಾಶ 40ರಿಂದ 50 ವರ್ಷದ ಮಹಿಳೆಯರಿಗೆ ಮಾತ್ರ ಕಾನೂನಿನ ಮೂಲಕ ಸಿಗುವ ಹಕ್ಕು ಇದು. ನೀವು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಲೆಟ್ಸ್ ನಾಟ್ ಗೆಟ್ ಮ್ಯಾರಿಡ್, ಆರಾಮಾಗಿ ಹಂಗೆ ಇದ್ಬಿಡೋಣ, ಹಂಗೆ ಚೆನ್ನಾಗಿರುತ್ತೆ, ಮಕ್ಕಳು ಮಾಡ್ಕೊಳ್ಳಕ್ಕೆ. ಅಲ್ಲ, ಹಿಂಗಿದ್ದೊಂದು ಪರಿಸ್ಥಿತಿಯಲ್ಲಿ ಏಕದಮ್ ನಿರ್ಧಾರಗಳು ನಮ್ಮ ಯಂಗ್ಸ್ಟರ್ಸ್ ತೆಗೆದುಕೊಳ್ಳೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಆದ್ರೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಡಾಕ್ಟರ್ಗಳು ಇದನ್ನ ಮಾಡಿಸೋದಿಲ್ಲ. ಹಾಗಾಗಿ ಅಂತಹ ವೈಲ್ಡ್ ಥಾಟ್ಸ್ ಅನ್ನ ನಿಮ್ಮ ಮೈಂಡ್ ನಲ್ಲಿ ಬರೋದಕ್ಕೆ ನೀವು ಖಂಡಿತ ಬಿಡಬೇಡಿ.